ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ದ್ವಾದಶ ಸ್ತೋತ್ರ, ದ್ವಿತೀಯ ಸ್ತೋತ್ರದಲ್ಲಿ ಎರಡನೇ ಶ್ಲೋಕ. ರಮಾಚಕೋರಿ ವಿಧವೇ ದುಷ್ಟದರ್ಪೋದವನ್ಹಯೇ ಸತ್ಪಾಂಥಜನಗೇಹಾಯ ನಮೋ ನಾರಾಯಣಾಯತೆ. ರಮಾಚಕೋರಿ ವಿಧವೇ ದುಷ್ಟದರ್ಪೋದವನ್ಹಯೇ ಸತ್ಪಾಂಥ ಜನಗೇಹಾಯ ನಮಃ ನಾರಾಯಣಾಯ ತೇ. ಹಾಗೆ ಅಂತ ಮೊದಲು ಮೂರು ಪದ ಚತುರ್ಥಿ ವಿಭಕ್ತಿಯಲ್ಲೇ ಇದೆ. ಪರಮಾತ್ಮನಿಗೆ ನಮಸ್ಕಾರ. ನಾರಾಯಣಾಯ, ಹೇ ನಾರಾಯಣ, ತೇ ನಮಃ, ನಿನಗೆ ನಮಸ್ಕಾರ. ಹಾಗೆ ಅಂತ ನಾರಾಯಣಾಯ ತೇ ನಮಃ. ರಮಾ ಎಂಥ ನಾರಾಯಣ? ನಾರಾಯಣನಿಗೆ ನಮಸ್ಕಾರ ಅಂತ ಹೇಳಿದರು. ಎಂಥ ನಾರಾಯಣ? ರಮಾ ಚಕೋರಿ ವಿಧವೇ. ರಮಾ ಎನ್ನುವ ಚಕೋರ ಪಕ್ಷಿಗೆ ಚಂದ್ರನಂತೆ ಆಹ್ಲಾದಕರನಾದವ ಪರಮಾತ್ಮ ಅಂತ ಅರ್ಥ. ಭಗವತಿ ಅತಿಲೋಲುಪತ್ವಾತ್ ರಮಾ ಚಕೋರಿ ಇವ ರಮಾ ಚಕೋರಿ. ಪರಮಾತ್ಮನಲ್ಲಿ ಹೆಚ್ಚು ಆಸಕ್ತಿ ಉಳ್ಳವಳು. ಅದರಿಂದ ಆ ರಮೆಯನ್ನ ಚಕೋರ ಪಕ್ಷದಂತೆ ಪಕ್ಷಿಯಂತೆ ಹೇಳಿದ್ದಾರೆ. ರಮಾ ಚಕೋರಿ ಇವ. ತಸ್ಯಾಹ ವಿದುಹು. ವಿದುಹು ಅಂದ್ರೆ ಚಂದ್ರ ಇವ ಆಹ್ಲಾದಕರ. ವಿದುಹು ಅಂದ್ರೆ ಚಂದ್ರ. ವಿಧವೇ ಅಂತ ಇದೆ ನೋಡಿ. ರಮಾ ಚಕೋರಿ ವಿಧವೇ. ವಿದುಹು ಅಂದ್ರೆ ಚಂದ್ರ. ಅಂದ್ರೆ ಚಂದ್ರ ಹೇಗೆ ಚಕೋರ ಪಕ್ಷಿಗೆ ಆಹ್ಲಾದವನ್ನ ಉಂಟು ಮಾಡ್ತಾನೆ, ಅದೇ ರೀತಿಯಾಗಿ ಲಕ್ಷ್ಮೀದೇವಿಗೆ ಆನಂದವನ್ನು ಉಂಟು ಮಾಡುವವ ಪರಮಾತ್ಮ ಅಂತ. ರಿವರ್ಸ್ ತಿಳಿಯಬಾರದು. ಲಕ್ಷ್ಮೀದೇವಿಯಿಂದ ಪರಮಾತ್ಮನಿಗೆ ಆನಂದ ಅಂತ ತಿಳಿಯಬಾರದು. ಪರಮಾತ್ಮನಿಂದಲೇ ಲಕ್ಷ್ಮೀದೇವಿಗೆ ಆನಂದ ಅಂತ. ಮತ್ತು ಎಂಥವನು ಪರಮಾತ್ಮ? ಹಾಗೆಂದ್ರೆ ದುಷ್ಟದರ್ಪೋದ ವನ್ಹಯೇ. ದುಷ್ಟಾನಾಂ ದುರ್ಜನಾನಾಂ ದರ್ಪಃ ಗರ್ವಃ. ದುಷ್ಟ ಜನರಲ್ಲಿ ಏನೊಂದು ಗರ್ವ ಇದೆ, ನಾನೇ ದೊಡ್ಡವ, ನಾನೇ ಬಲಿಷ್ಠ ಹಾಗೆ ಅಂತ. ಅದು ಒಂದು ವನ್ನಿ ಇದ್ದ ಹಾಗೆ, ಅಗ್ನಿ ಇದ್ದ ಹಾಗೆ. ಆ ಅಗ್ನಿಯನ್ನ ಶಾಂತ ಮಾಡುವ ಉದಕದಂತೆ, ನೀರಿನಂತೆ ಪರಮಾತ್ಮ ಇದ್ದಾನೆ. ನೀರು ಹಾಕಿದರೆ ಅಗ್ನಿ ಶಾಂತವಾಗಿಬಿಡುತ್ತದೆ. ಅದೇ ರೀತಿಯಾಗಿ ದುಷ್ಟ ಜನರ ಗರ್ವವನ್ನ ಪರಮಾತ್ಮ ಶಾಂತ ಮಾಡ್ತಾನೆ ಅಂತ ಅರ್ಥ. ಅಂಥ ಪರಮಾತ್ಮನಿಗೆ ನಮಸ್ಕಾರ. ಮತ್ತು ಎಂಥವ ನಾರಾಯಣ? ಹಾಗೆಂದರೆ ಸತ್ಪಾಂಥ ಜನ ಗೇಹಾಯ. ಸತ್ಪಾಂಥ ಜನರು. ಸತ್ಪಾಂಥ ಅಂದ್ರೆ ಒಳ್ಳೆ ಮಾರ್ಗದಲ್ಲಿ ಇರತಕ್ಕ ಸಜ್ಜನರು. ಸಜ್ಜನಾಹ ಪಾಂಥಜನಾಹ ಇವ ಪತಿ ಭವಾಹ ಪಾಂತಾಹ ತೇ ಜನಾಶ್ಚ ಸತ್ಯಪಾಂಥ ಜನಾಹ. ಸತ್ಪಾಂಥ ಜನಾಹ ಸನ್ಮಾರ್ಗದಲ್ಲಿ ನಡೆಯತಕ್ಕ ಜನರು ಅಂತ ಅರ್ಥ. ಸನ್ಮಾರ್ಗದಲ್ಲಿ ನಡೆಯತಕ್ಕವರು ಅಂದ್ರೆ ಹೇಗಿರ್ತಾರೆ? ಪರಮಾತ್ಮ ನೀನು ಈಶ, ನಾನು ದಾಸ. ಶಾಸ್ತ್ರದಲ್ಲಿ ನಾವು ಹೇಗೆ ನಡ್ಕೋಬೇಕು ಅಂತ ಆಜ್ಞೆ ಮಾಡಿದ್ಯಾ. ಬೆಳಿಗ್ಗೆಯಿಂದ ರಾತ್ರಿ ತನಕ ಏನ್ ಮಾಡಬೇಕು, ಒಂದೊಂದು ದಿನ ಏನ್ ಮಾಡಬೇಕು, ವರ್ಷಗಳಲ್ಲಿ ಬರುವ ಹಬ್ಬ ಹೇಗೆ ಮಾಡಬೇಕು, ಎಲ್ಲವನ್ನು ನೀನು ಹೇಳಿಕೊಟ್ಟ ರೀತಿಯಲ್ಲಿ ನಾವು ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ ಓಪನ್ ಮೈಂಡೆಡ್ ಆಗಿ ಇರ್ಬೇಕಂತ. ಅವರು ದಾಸರು ಅಂತ. ನೀ ಏನಾರು ಹೇಳ್ತಾರೋ, ನಾನು ಏನಾರು ಮಾಡ್ಕೋತಾ ಇರ್ತೀನಿ, ದೇವರ ವಿರುದ್ಧವಾಗಿ ಮಾಡಿದರೆ ಅವರು ದಾಸರು ಅಂತ ಆಗೋದಿಲ್ಲ. ದಾಸರು ಅಂದ್ರೆ ಯಾರು? ದೇವರು ಹೇಳಿದ್ದಕ್ಕೆ, ಹರಿವಾಯು ಗುರುಗಳು ಹೇಳಿದ್ದಕ್ಕೆ ತಲೆಬಾಗತಕ್ಕವರು ಆಗಿರ್ಬೇಕು. ಆ ರೀತಿಯಾಗಿ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೋಬೇಕು. ಅಂತ ಜನರು ಸಜ್ಜನರು ಅಂತ. ಅಂಥವರಿಗೆ ಆಶ್ರಯನಾದವ. ಗೇಹ ಅಂದ್ರೆ ಆಶ್ರಯ. ಗೇಹಮಿವ. ಗೇಹಂ ಅಂದ್ರೆ ಮನೆ ಅಂತ. ಆಶ್ರಯ ಅಂತ ಅರ್ಥ. ಸಂಸಾರ ಮಾರ್ಗೇ ಪರಿಭ್ರಮಣ ಶ್ರಾಂತ ಸಜ್ಜನಾನ ವಿಶ್ರಮ ಸ್ಥಾನಾಯ ಇತ್ಯರ್ಥ. ಸಂಸಾರ ಮಾರ್ಗದಲ್ಲಿ ತಿರುಗ್ತಾ ಇರುವವರು, ಸುತ್ತಾ ಇರುವವರು, ಹುಟ್ಟೋದು ಸಾಯೋದು, ಸ್ವರ್ಗ ಭೂಮಿ ನರಕ ಅಂತ ತಿರುಗ್ತಾ ಇರುವವರು ನಾವು. ಅಂತ ಸಜ್ಜನರಿಗೆ ವಿಶ್ರಮ ಸ್ಥಾನ, ರೆಸ್ಟ್ ಹೌಸ್, ಗೆಸ್ಟ್ ಹೌಸ್ ಅಂತ ಹೇಳ್ತಾರೆ ನೋಡಿ. ರೆಸ್ಟ್ ಹೌಸ್, ಶಾಂತಿಯನ್ನು ಕೊಡತಕ್ಕ, ನೆಮ್ಮದಿಯನ್ನು ಕೊಡತಕ್ಕ, ಸಂತೋಷವನ್ನು ಕೊಡತಕ್ಕ, ದುಃಖ ಪರಿಹಾರ ಮಾಡತಕ್ಕ ಆಶ್ರಯನಾಗಿ, ಸ್ಥಾನವಾಗಿ ಪರಮಾತ್ಮ ಇದ್ದಾನೆ. ಅಂತ ಪರಮಾತ್ಮನಿಗೆ ನಮಸ್ಕಾರ ಅಂತ ಅರ್ಥ. ನಾರಾಯಣಾಯ. ನಾರಾಯಣಾಯ ಅಂದ್ರೆ ಏನರ್ಥ? ಅನೇಕ ಅರ್ಥ ಇದೆ. ಒಂದು ಅರ್ಥವನ್ನ ವಿಶ್ವಪತಿ ತೀರ್ಥರು ಇಲ್ಲಿ ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ನಾರಾಹ ಪ್ರಳಯಾಪಹ. ನಾರಾಹ ಅಂದ್ರೆ ನೀರು ಅಂತ ಅರ್ಥ. ಎಂಥ ನೀರು? ಪ್ರಳಯದ ನೀರು ಅಂತ ಅರ್ಥ. ಅಯನಂ ಆಶ್ರಯ ಯಸ್ಯ.
ಯಾರು ಪ್ರಳಯ ಕಾಲದ ನೀರಿನಲ್ಲಿ ಮಲಗಿರ್ತಾನೋ ಅವನು ಅಂತ ಅರ್ಥ. ಅದಕ್ಕೆ ಸ್ಮೃತಿಯನ್ನು ಕೂಡ ಉದಾಹರಿಸ್ತಾ ಇದ್ದಾರೆ. ಆಪೋ ನಾರಾ ಇತಿ ಪ್ರೋಕ್ತಃ ಆಪಾವೈ ನರಸೂನವಃ ಅಯನಂ ತಸ್ಯತಃ ಪೂರ್ವಂ ತೇನ ನಾರಾಯಣ ಸ್ಮೃತಃ ಹಾಗೆ ಅಂತ ಮನುಸ್ಮೃತಿಯಲ್ಲಿ ಬರುವ ಒಂದು ವಾಕ್ಯ ಇದು. ಆಪೋ ನಾರಾ ಇತಿ ಪ್ರೋಕ್ತ. ಆಪ ಅಂದ್ರೆ ನೀರು ಅಂತ ಅರ್ಥ. ನಾರ ಅಂದ್ರೆ ಏನರ್ಥ? ನೀರು ಅಂತ ಅರ್ಥ ಅಂತ ಒಂದರ್ಥ. ಇನ್ನೊಂದು ಆಪೋ ಆಪ ಅಂದ್ರೆ ನರಸೂನವಃ ಅಂದ್ರೆ ಬ್ರಹ್ಮಾದಿ ಜೀವರಾಶಿಗಳು ಅಂತ, ಅವರಿಗೆ ಆಶ್ರಯಪ್ರದನಾಗಿಯೂ ದೇವರಿದ್ದಾನೆ ಅಂತ ಅರ್ಥ. ನೀರಿನಲ್ಲಿ ಮಲಗಿದವ ಅಂತ ಒಂದು ಅರ್ಥ. ಬ್ರಹ್ಮಾದಿ ಸಕಲ ಸಜ್ಜನರಿಗೆ ಆಶ್ರಯಪ್ರದನಾಗಿ ಇರ್ತಾನೆ, ಅದರಿಂದಲೂ ಕೂಡ ದೇವರಿಗೆ ನಾರಾಯಣ ಅಂತ. ಸಮುದ್ರಶಾಯಿನಃ ಇತ್ಯರ್ಥಃ. ತೇ ತುಭ್ಯಂ ನಮಃ ಅಂತ, ನಿನಗೆ ನಮಸ್ಕಾರ ಅಂತ ಅದರ ಅಭಿಪ್ರಾಯ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.